ಯೂತ್ ಕಮಿಟಿ ಮಾಡಿದ್ದೀರಾ ಇಲ್ಲ? ಬೀಟ್ ಬುಕ್ಕಲ್ಲೇ ಬರೋದು ಅಲ್ಲ, ನೀವು ಬೀಟ್ ಬುಕ್ಕಲ್ಲಿ ಬರೆಯೋದು ಬೇರೆ. ನಿಮ್ಮ ಇದು ಅಲ್ಲಿ ನನಗೆ ಮೀಟಿಂಗಲ್ಲಿ ಏನು ಹೇಳಿದ್ರು ನೀವು? ಮೀಟಿಂಗಲ್ಲಿ ಹೇಳಿದ್ದು ನೀವು 20 ಜನರದ್ದು ಕಮಿಟಿ ಅದರದ್ದು ಪ್ರೊಸೀಡಿಂಗ್ಸ್ ಮಾಡಬೇಕು. ವಾಟ್ ಟ್ರಾನ್ಸ್ಪೈರ್ಡ್ ಬಿಟ್ವೀನ್ ಯು ಆ್ಯಂಡ್ ದೋಸ್ ಬಾಯ್ಸ್, ಅವರೇ ಇಂಪಾರ್ಟೆಂಟ್. ಇವರು ನಿಮಗೆ ಅವರು ಇಲ್ಲಿ ಅವ್ರದ್ದು ಏನು ಹೇಳಿದ್ದಾರೆ, ಅವರ ಎಕ್ಸ್ಪ್ರೆಷನ್ ಏನು, ಅವ್ರದ್ದು ಏನು, ವಾಟ್ ಈಸ್ ದೇರ್ ಇದು ಯೂತ್ ಕಮಿಟಿ ಮೀಟಿಂಗ್ ಮಾಡಿರೋದು ಪ್ರೊಸೀಡಿಂಗ್ಸ್ ಯಾವ್ದಾದ್ರು ಮೀಟಿಂಗಲ್ಲಿ ಮಾತಾಡಿದ್ವಲ್ರಿ. ಒಂದೊಂದು ವಿಲೇಜಲ್ಲಿ ಒಂದೊಂದು ಯೂತ್ ಕಮಿಟಿ ಮಾಡೋದು ಅಂತ ಮಾತಾಡಿದ್ವಿ. ಅವ್ರು ಅಲ್ಲಿ ಏನು ಕೇಳ್ತಾರೆ, ಪ್ರೊಸೀಡಿಂಗ್ಸ್ ಮಾಡಬೇಕಪ್ಪ ಆ ಕಮಿಟಿ ಮೀಟಿಂಗ್ ಅಂದರೆ. ನೀವು ಇಲ್ಲ ಒಂದು ಅವರು ಹೇಳಿದ ವಾರಕ್ಕೊಂದ್ಸರಿ ಮೀಟಿಂಗ್ ಮಾಡಿದ್ದೀವಿ ಅಂತ ಹೇಳ್ದ. ವಾರದ ಬೇಡ, ನನಗೆ ಒಂದು ತಿಂಗಳಿಗೆ ಒಂದು ಇವೆಲ್ಲ ಒಂದು ಕಡೆ ಡಾಕ್ಯುಮೆಂಟೇಶನ್ ಇಡುವಾಗ ಕ್ಲೀನಾಗಿ ನೀವು ಅರೇಂಜ್ ಮಾಡ್ಕೊಂಡು ಒಂದೊಂದನ್ನು ಕೂಡ ಕ್ಲೀನಾಗಿ ಸ್ಟೇಷನ್ಗೆ ಬಂದು ಯಾರೇ ಬಂದರು, ಅಡಿಷನಲ್ SP ಬಂದರು, 2 ಕಾಮೆಂಟ್ ಬಂದರು, ವಾಟ್ ಈಸ್ ಇಟ್? ಯು ಶುಡ್ ಗೈಡ್ ದೆಮ್ ಅಲ್ವಾ? ಯು ಶುಡ್ ಗೈಡ್ ದೆಮ್. ದಿಸ್ ಈಸ್ ಹೌ ಯು ಶುಡ್ ಮೇಂಟೈನ್ ದಿ ರೆಕಾರ್ಡ್ಸ್ ಅಲ್ವಾ? ಇದು ಯಾವುದು? ಸರಿ, ಇದು ನೀವು ನಾಗರಿಕ ಸಮಿತಿ ಮಾಡಿರೋದು ಇದೆ. ನಾನು ಕೇಳಿದ್ದೆ ಬೇರೆ, ನೀವು ಹೇಳ್ತಾ ಇರೋದು ಬೇರೆ. ಒಂದು ಎರಡನೇದು ಬಟ್ ಮೇರಿದ್ದು ಬೀಟ್ ಬುಕ್ ಇಲ್ಲ ಅಲ್ಲಿ. ಬೀಟ್ ಏನಂತ ಕರೀತೀರ ನೀವು? ಬೀಟ್ ಇನ್ಫಾರ್ಮೇಶನ್ ಬುಕ್ ಎಲ್ಲಿದೆ? ಅವನು ಬೀಟ್ಗೆ ಹೋಗಿ ಬಂದವನು ಇಲ್ಲ ಅವನಾದ್ರೂ ರೆಕಾರ್ಡ್ ಮಾಡ್ಕೊಂಡು ಬರ್ತಾನೆ, ಅಥವಾ ಇಲ್ಲಾದ್ರೂ ಬಂದು ರೆಕಾರ್ಡ್ ಮಾಡ್ತಾನೆ. ಬೀಟ್ ಬುಕ್ ಮೊದಲಿದ್ದು ಬೀಟ್ ಬುಕ್ ಹೋಯ್ತು ಅಲ್ವಾ? ಬೀಟ್ ಬುಕ್ ಇಲ್ಲ, ಬಟ್ ಇದು ಬೇರೆ. ಇದು ಜಾರಿ ಮಾಡಿರೋದು ಬೇರೆ. ಈ ಬೀಟ್ಗೆ ಹೋಗ್ತಾನಲ್ಲ, ಡೈಲಿ ಬೀಟು ಎಲ್ಲಿದೆ ಅದ್ರ ರೆಕಾರ್ಡು? ಡೈಲಿ ಬೀಟ್ ಹೋಗಲ್ಲ, ನೈಟ್ ಬೀಟ್ ಇಲ್ಲ ಸರ್. ನೈಟ್ ಬೀಟ್ ಹೋಗಲ್ಲ, ನೈಟ್ ಬೀಟ್ ಒಂದೇ ಇರುತ್ತೆ ಸರ್. ಆಯ್ದೂರಲ್ಲಿ ನಮ್ಮ ಇದು ಮಾಡ್ತೀವಿ ಸರ್. ಬಟ್ ಅದು ಅಪ್ಲಿಕೇಶನ್ ಅಲ್ಲಿ ನಾವು ಮಾಡ್ತೀವಿ ಸರ್. ಅದೇ ಹೇಳಿ, ಅದಾದ್ರೂ ಹೇಳಿ. ಈ ಬೀಟ್ ತೋರಿಸಿ ಆ್ಯಪಲ್ಲಿ ನಿಮ್ಗೆ ಯಾರು ಮಾಡ್ತಾರೆ, ಯಾವ ಕಾನ್ಸ್ಟೇಬಲ್ ನಾನು ಕೇಳ್ತೀನಿ. ಯಾರು ನೀನು ಇಲ್ಲೇ ಕೆಲಸ ಮಾಡ್ತೀಯಾ? ನಿನ್ಗೆ ಈ ಬೀಟ್ ತೋರಿಸು, ನಿನ್ನ ಫೋನ್ ಅಂತ ಚೆಕ್ ಮಾಡ್ತೀವಿ. ಈ ಬೀಟಲ್ಲಿ ಲಾಗಿನ್ ಆಗಿದ್ರೆ ಗೊತ್ತಾಗ್ಬೋದು. ಆಗಿದೆ. ಯೂತ್ ಕಮಿಟಿ ಮಾಡಿದ್ದೀರಾ ಇಲ್ಲ? ಬೀಟ್ ಬುಕ್ಕಲ್ಲೇ ಬೀಟ್ ಬುಕ್ಕಲ್ಲೇ ಬರೋದು ಅಲ್ಲ, ನೀವು ಬೀಟ್ ಬುಕ್ಕಲ್ಲಿ ಬರೆಯೋದು ಬೇರೆ. ನಿಮ್ಮ ಇದು ಅಲ್ಲಿ ನನಗೆ ಮೀಟಿಂಗಲ್ಲಿ ಏನು ಹೇಳಿದ್ರು ನೀವು? ಮೀಟಿಂಗಲ್ಲಿ ಹೇಳಿದ್ದು ನೀವು 20 ಜನರದ್ದು ಕಮಿಟಿ ಅದರದ್ದು ಪ್ರೊಸೀಡಿಂಗ್ಸ್ ಮಾಡಬೇಕು. ವಾಟ್ ಟ್ರಾನ್ಸ್ಪೈರ್ಡ್ ಬಿಟ್ವೀನ್ ಯು ಆ್ಯಂಡ್ ದೋಸ್ ಬಾಯ್ಸ್, ಅವರೇ ಇಂಪಾರ್ಟೆಂಟ್. ಇವರು ನಿಮಗೆ ಅವರು ಇಲ್ಲಿ ಅವ್ರದ್ದು ಏನು ಹೇಳಿದ್ದಾರೆ, ಅವರ ಎಕ್ಸ್ಪ್ರೆಷನ್ ಏನು, ಅವ್ರದ್ದು ಏನು, ವಾಟ್ ಈಸ್ ದೇರ್ ಇದು ಯೂತ್ ಕಮಿಟಿ ಮೀಟಿಂಗ್ ಮಾಡಿರೋದು ಪ್ರೊಸೀಡಿಂಗ್ಸ್ ಯಾವ್ದಾದ್ರು ಮೀಟಿಂಗಲ್ಲಿ ಮಾತಾಡಿದ್ವಲ್ರಿ. ಒಂದೊಂದು ವಿಲೇಜಲ್ಲಿ ಒಂದೊಂದು ಯೂತ್ ಕಮಿಟಿ ಮಾಡೋದು ಅಂತ ಮಾತಾಡಿದ್ವಿ. ಅವ್ರು ಅಲ್ಲಿ ಏನು ಕೇಳ್ತಾರೆ, ಪ್ರೊಸೀಡಿಂಗ್ಸ್ ಮಾಡಬೇಕಪ್ಪ ಆ ಕಮಿಟಿ ಮೀಟಿಂಗ್ ಅಂದರೆ. ನೀವು ಇಲ್ಲ ಒಂದು ಅವರು ಹೇಳಿದ ವಾರಕ್ಕೊಂದ್ಸರಿ ಮೀಟಿಂಗ್ ಮಾಡಿದ್ದೀವಿ ಅಂತ ಹೇಳ್ದ. ವಾರದ ಬೇಡ, ನನಗೆ ಒಂದು ತಿಂಗಳಿಗೆ ಒಂದು ಇವೆಲ್ಲ ಒಂದು ಕಡೆ ಡಾಕ್ಯುಮೆಂಟೇಶನ್ ಇಡುವಾಗ ಕ್ಲೀನಾಗಿ ನೀವು ಅರೇಂಜ್ ಮಾಡ್ಕೊಂಡು ಒಂದೊಂದನ್ನು ಕೂಡ ಕ್ಲೀನಾಗಿ ಸ್ಟೇಷನ್ಗೆ ಬಂದು ಯಾರೇ ಬಂದರು, ಅಡಿಷನಲ್ SP ಬಂದರು, 2 ಕಾಮೆಂಟ್ ಬಂದರು, ವಾಟ್ ಈಸ್ ಇಟ್? ಯು ಶುಡ್ ಗೈಡ್ ದೆಮ್ ಅಲ್ವಾ?
You should guide them. This is how you should maintain the records. ಅಲ್ವಾ? ಇದು ಯಾವುದು? ಸರಿ, ಇದು ನೀವು ನಾಗರಿಕ ಸಮಿತಿ ಮಾಡಿರೋದು ಇದೆ. ನಾನು ಕೇಳಿದ್ದೆ ಬೇರೆ, ನೀವು ಹೇಳ್ತಾ ಇರೋದು ಬೇರೆ. ಒಂದು ಎರಡನೇದು ಬಟ್ ಬೇರೆ ಬೀಟ್ ಬುಕ್ ಇಲ್ಲ ಅಲ್ಲಿ. ಬೀಟ್ ಏನಂತ ಕರೀತೀರ ನೀವು? ಬೀಟ್ ಇನ್ಫಾರ್ಮೇಶನ್ ಬುಕ್ ಎಲ್ಲಿದೆ? ಅವನು ಬೀಟ್ಗೆ ಹೋಗಿ ಬಂದವನು ಇಲ್ಲ ಅವನಾದ್ರೂ ರೆಕಾರ್ಡ್ ಮಾಡ್ಕೊಂಡು ಬರ್ತಾನೆ ಅಥವಾ ಇಲ್ಲಾದ್ರೂ ಬಂದು ರೆಕಾರ್ಡ್ ಮಾಡ್ತಾನೆ. ಬೀಟ್ ಬುಕ್ ಮೊದಲಿದ್ದು ಬೀಟ್ ಬುಕ್ ಹೋಯ್ತು ಅಲ್ವಾ? ಬೀಟ್ ಬುಕ್ ಇಲ್ಲ, ಬಟ್ ಇದು ಬೇರೆ ಇದೆ. ಜಾರಿ ಮಾಡಿರೋದು ಬೇರೆ. ಬೀಟ್ಗೆ ಹೋಗ್ತಾನಲ್ಲ ಡೈಲಿ ಬೀಟು, ಎಲ್ಲಿದೆ ಅದ್ರ ರೆಕಾರ್ಡು? ಡೈಲಿ ಬೀಟ್ ಹೋಗಲ್ಲ, ನೈಟ್ ಬೀಟ್ ಇಲ್ಲ ಸರ್. ನೈಟ್ ಬೀಟ್ ಹೋಗಲ್ಲ. ನೈಟ್ ಬೀಟ್ ಒಂದೇ ಇರುತ್ತೆ ಸರ್. ಆಯ್ನೂರಲ್ಲಿ ನಮ್ಮ ಇದು ಮಾಡ್ತೀವಿ ಸರ್. ಬಟ್ ಅದು ಅಪ್ಲಿಕೇಶನ್ ಅಲ್ಲಿ ನಾವು ಮಾಡ್ತೀವಿ ಸರ್. ಅದೇ ಹೇಳಿ, ಅದಾದ್ರೂ ಹೇಳಿ. ಈ ಬೀಟ್ ತೋರಿಸಿ ಆ್ಯಪಲ್ಲಿ ನಿಮ್ಗೆ ಯಾರು ಮಾಡ್ತಾರೆ? ಯಾವ ಕಾನ್ಸ್ಟೇಬಲ್ ನಾನು ಕೇಳ್ತೀನಿ ಅವನಿಗೆ. ಯಾರು ನೀನು ಇಲ್ಲೇ ಕೆಲಸ ಮಾಡ್ತೀಯಾ? ನಿನ್ಗೆ ಈ ಬೀಟ್ ತೋರಿಸು, ನಿನ್ನ ಫೋನ್ ಅಂತ ತೋರಿಸು. ಈ ಬೀಟಲ್ಲಿ ಲಾಗಿನ್ ಆಗಿದ್ರೆ ಗೊತ್ತಾಗ್ಬೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.